ಮೊದಲ ಚೆಂಡು ಇತನ್ಮಧ್ಯೆ ಯಾರ್ಕರ್ ಡೆಲಿವರಿ ಶಾರ್ಟ್ ಬಿಡೌನ್ ಭಾಗದಲ್ಲಿ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ ಕಿದಿಯೂರು ಪ್ರದೀಪನ ಖಾತೆ ಆರಂಭ. ಅಂಚ್ ಫೈಟರ್ಸ್ ಮಲ್ಪಾ ಇನ್ನಿಂಗ್ಸ್ ಕೂಡ ಆರಂಭಗೊಳ್ತಾ ಇದೆ. ಬೌಲರ್ ಸಂದೇಶ ಮೊದಲ ಓವರ್ನ ಎರಡನೇ ಚೆಂಡಿಗಾಗಿ ಏತನ್ಮಧ್ಯೆ ಕ್ರಾಸ್ ಓವರ್ ಪಿಚ್ ಚೆಂಡು ಡೀಪ್ ಮಿಡ್ ವಿಕೆಟ್ ಸೀಮಾರಿಕೆ ಅಂಚಿನಲ್ಲಿ ಸುಲಭ ಕ್ಯಾಚ್ ಅನ್ನ ಈ ಬಾರಿ ಮೊಗವೀರ ಅಂಪೈರ್ ನ ಫೀಲ್ಡರ್ ಕೈ ಚೆಲ್ಲಿದ್ರು. ಈತನ್ಮಧ್ಯೆ ಸಿಕ್ಸರ್ ಮೊದಲ ಹಂತದಲ್ಲ ಫೀಲ್ಡಿಂಗ್ ಮಿಸ್ ಮಾಡಿದಂತ ಫೀಲ್ಡರ್ ಈ ಬಾರಿ ಮೊದಲ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು. ಆರೋಟದ ಸೇರ್ಪಡೆ ಅಂಚ್ ಫೈಟರ್ಸ್. ಚೆಕ್ ಹಲೋ ದಯವಿಟ್ಟು ಎಲ್ಲ ತಂಡದ ಕಪ್ತಾಂಡ್ರು ಊಟದ ಕೂಪನ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ದಯವಿಟ್ಟು ನಮ್ಮ ಕಚೇರಿಯಲ್ಲಿ ಬಂದು ಈ ಕೂಪನ್ ಅನ್ನು ಪಡ್ಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಮತ್ತೆ ಮೂರನೇ ಬಾರಿ ಹೆಸರು ಚೆಂಡು ಇತರ ಬಹಳ ಸಮರ್ಥ ಎಸೆತ ಒಂದು ಓಟ ಸೇರ್ಪಡೆ ತಂಡದ ಮೊತ್ತ 8 ತಲುಪ್ತಾ ಇದೆ. ಮೊದಲ 3 ಚೆಂಡುಗಳ ಮುಕ್ತಾಯದ ನಂತರ ಅಂಚ್ ಫೈಟರ್ಸ್ ಮಲ್ಪೆಯ ತಂಡ ನಾಲ್ಕನೇ ಚೆಂಡು ಮತ್ತೆ ಬಹಳ ಸುತ್ತಮರಿದ ಹೊಡೆತ ಕಿದಿಯೂರು ಪ್ರದೀಪನ ಮುಖೇನವಾಗಿ ಡೀಪ್ ಫೈನ್ ಲಘು ಭಾಗದಲ್ಲಿ ಒಂದು ಓಟ ಸೇರ್ಪಡೆ. ಮೊಗವೀರ ಸಮಾಜ ಬಾಂಧವರ 10 ತಂಡಗಳ ನಡುವೆ ನಡೀತಾ ಇರುವಂತಹ ಹಗಲು ರಾತ್ರಿಯ 2 ಲಕ್ಷ ರೂಪಾಯಿಗಳ ಒಂದು ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಕೂಟ ಜಿಪ್ಸಿ ಕುಳಾಯಿಯ ತಂಡ ಸಂಯೋಜನೆ ಮಾಡ್ತಾ ಇದೆ. ಈ ತನ್ಮದ 5ನೇ ಬಾರಿಗೆ ಚೆಂಡು ಸ್ಕ್ವೇರ್ ಲೆಗ್ ಸೀಮಾರಿಕೆ ಭಾಗದಲ್ಲಿ ಸೆಕೆಂಡ್ ಸಿಕ್ಸರ್. ಸತೀಶ್ ಮುಖೇನವಾಗಿ ಬಹಳಷ್ಟೊಂದು ಬಿರುಸಿನ ಆರಂಭವನ್ನು ಪಡ್ಕೊಳ್ತಾ ಇದ್ದಾರೆ ಈ ಹಂತದಲ್ಲಿ. ಅಂಚ್ ಫೈಟರ್ಸ್ 2ನೇ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ಟ ಸಂದೇಶ. ತಳಮೊತ್ತ 15 ಓಟಗಳು ಬಹಳಷ್ಟು ತಮರದ ಆರಂಭವನ್ನು ಪಡ್ಕೊಳ್ತಾ ಇದೆ ಅಂಚಿನ ತಂಡ. ಮೊಗವೀರ ಅಂಪೈರ್ಸ್ ವಿರುದ್ಧ ಈತನ ಮಧ್ಯೆ ಪ್ಯಾಂಡ್ ಮೇಲೆ ಪಡ್ಕೊಂಡಂತ ಚೆಂಡು ಮೊದಲ ಓವರ್ ಮುಗಿತಾ ಇದೆ. ಅಂತಿಮ ಚೆಂಡಲ್ಲಿ ಸಂದೇಶ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತಳ ಮೊತ್ತ 15 ಫಾರ್ ವಿದೌಟ್ ಲಾಸ್. ಈ ಮೈದಾನದಲ್ಲೇ ಮಾರ್ಚ್ ಮೊದಲ ಹಂತದಲ್ಲಿ ರಾಮಾಂಜನ ಗುಡ್ಡೆಕೊಪ್ಲ ಸಂದೇಶ್ ಅವರ ಸವಿನೆನಪಿನಲ್ಲಿ 10 ತಂಡಗಳ ನಡುವಣ 1 ಲಕ್ಷ ರೂಪಾಯಿಗಳ ಮತ್ತೊಂದು GPL ನಡೆಸ್ತಾ ಇದೆ. ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಿಂದಿನ ಒಂದು ಹಂತದಲ್ಲಿ ಇದೇ ಮೈದಾನದಲ್ಲಿ ಮೊಗವೀರ ಯುವ ವೇದಿಕೆ ತಂಡ ಮೊದಲ ಬಾರಿಗೆ ಹೊನಬಳಕಿನ ಮೊಗವೀರ ಪಂದ್ಯಾಟವನ್ನು ಸಂಯೋಜನೆ ಮಾಡಿದ್ರು. ಅದಾದ ಬಳಿಕ ಮೊಗವೀರ ಯುವ ಕೂಟ ಮತ್ತೊಂದು ಬಾರಿ ಹೊನಬಳಕಿನ ಪಂದ್ಯಾಟವನ್ನು ಸಂಯೋಜನೆ ಮಾಡಿದ್ರು. ಅದಾದ ಬಳಿಕ ರಾಮಾಂಜನ ಗುಡ್ಡೆಕೊಪ್ಲ ಕೆಲವೊಂದು ಪ್ರಮುಖ ಟೂರ್ನಮೆಂಟ್ಗಳನ್ನು ಕೂಡ ಈ ಮೈದಾನದಲ್ಲಿ ಸಂಯೋಜನೆ ಮಾಡಿತ್ತು. ಯುನೈಟೆಡ್ ಜಾಗ್ವಾರ್ ಕೂಡ ಟೂರ್ನಮೆಂಟ್, ಯುನೈಟೆಡ್ ಜಾಗ್ವಾರ್ ಅಲ್ಲ ಜಾಗ್ವಾರ್ ಈ ಮೈದಾನದಲ್ಲೇ ಒಂದು 50,000 ಪಂದ್ಯಾಟವನ್ನು ಸಂಘಟಿಸಿದ್ರೆ ಮತ್ತೊಂದು ಬಾರಿ GPL ನಡೆಯುತ್ತೆ ಮಾರ್ಚ್ ಮೊದಲ ವಾರ ರಾಮಾಂಜನದ ಆಶ್ರಯದಲ್ಲಿ. ಈ ತನ್ಮಧ್ಯೆ ಕೋಡಿ ಸಂತು ಮತ್ತೋರ್ವ ಅನುಭವಿ ಎಸಗಾರ ಕೋಡಿ ಕ್ರೀಡಾ ಸಜ್ಜಮಾಡಿಯ ಪರವಾಗಿ ಬಹಳಷ್ಟು ವರ್ಷಗಳ ಕಾಲ ಆಡಿದಂತ ಅನುಭವಿ ಆಟಗಾರ ಕೂಡ. ಈ ತನ್ಮಧ್ಯೆ ನಿತೇಶ ಸುಲಭ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಮೊಗವೀರ ಅಂಪೈರ್ಗೆ ಬಹುಶಃ ಅವರ ಕ್ಷೇತ್ರ ರಕ್ಷಕರಿಗೆ ಕೈ ಕೊಡ್ತಾ ಇದ್ದಾರೆ. 2ನೇ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಈ ಒಂದು ಪಂದ್ಯಾಟ ಕಿದಿಯೂರು ಪ್ರದೀಪ ಮೊದಲ ಜೀವದಾನವನ್ನು ಪಡ್ಕೊಂಡ್ರು. ತಳ ಮೊತ್ತ 16 ಓಟಗಳು. ಅಂಚ್ ಫೈಟರ್ಸ್ ಮಲ್ಪಾ ಆಡ್ತಾ ಇದ್ದಾರೆ. ಈ ತನ್ಮಧ್ಯೆ ಸತೀಶ್ ಗೆಸಂದ ಚೆಂಡು ರನ್ ಪಡ ಪ್ರಯತ್ನ
ಲಾಗ್ ಬಾಯ್ ಮುಖೇನ ಒಂದು ಓಟದ ಸೇರ್ಪಡೆಯೂ ಕೂಡ. ರಾಕೇಶ್ ಪ್ರಶಾಂತ್ ಅವರಲ್ಲರ ಮುಂದಾಳುತ್ವದ ತಂಡ ಅಂಶ್ ಫೈಟರ್ಸ್ ಮಲ್ಪ. ಮತ್ತೆ ಸಂತು ಈ ಬಾರಿ ಪ್ರದೀಪನಿಗೆ ಸದ ಚೆಂಡು. ಸೋಲಮರ್ ರಿಟರ್ನ್ ಕ್ಯಾಚ್. ಕಿದೂರ್ ಪ್ರದೀಪ ವಾಪಸ್. 2 ಡ್ರಾಪ್ ಕ್ಯಾಚ್ ಗಳ ನಂತರ ಒಂದು ಉತ್ತಮವಾದ ಕ್ಯಾಚ್ ಅನ್ನ ಕೋಡಿ ಸಂತು ಪಡ್ಕೊಂಡ್ರು. ಮೊಗವೀರ ಅಂಪೈರ್ ಮೊದಲ ಸೆಟ್ಸ್ ಅನ್ನ ಪಡ್ಕೊಳ್ತಾ ಇದೆ. ಅಂಗಣ ಒಳಭಾಗದತ್ತ ಮತ್ತೋರ್ವ ಆಟಗಾರರ ಸೇರ್ಪಡೆ ಅಶ್ವಥ್. ಹಿಂದಿನ ಒಂದು ಪಂದ್ಯ ಹಿರಿಯ ಅನುಭವಿ ಆಟಗಾರರನ್ನು ಹೊಂದಿದ್ದಂತ ಮೊಗವೀರ್ ಸೆಲೆವನ್ ಉಳ್ಳಾಲದ ಒಂದು ತಂಡ ಮಲ್ಪೆ ಸತೀಶ್ ಮತ್ತು ಶೈಲೇಶ ಕಾಂಚನ್ ನೋ ಲಾಸ್ ಚೇಸಿಂಗ್ ಅನ್ನು ಮಾಡಿದ್ರು. 59 ಓಟದ ಒಂದು ಪಾರ್ಟ್ನರ್ಶಿಪ್ ಅನ್ನು ಮಾಡಿದ್ರ ಮುಖೇನ ಮೊದಲ ದಾಖಲೆ ನಿರ್ಮಾಣವಾಗ್ತಾ ಇದೆ ಮೊಗವೀರ್ಸ್ ಪ್ರೀಮಿಯರ್ ಲೀಗ್ ಅಲ್ಲಿ. ಮತ್ತೆ ಸಂತು ಬಹಳ ಸುತ್ತಮರಿತ ಒಂದು ಎಸೆತ ನಗತ್ವವನ್ನು ಪಡ್ಕೊಳ್ತಾ ಇದೆ. ಈ ಹಂತದಲ್ಲಿ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕೊನೆ ಒಂದು ಎಸ ಲಾಸ್ಟು 2 ಎಸ್ಗಳು ಬಾಕಿ ಉಳ್ಕೊಳ್ತಾ ಇದೆ. ಸಂತು ಅಶ್ವತ್ಗೆ ಸಂದ ಫುಲ್ ಟಾಸ್ ಚೆಂಡು ಲಾಂಗ್ ಆಫ್ ಲಾಂಗ್ ನಡುವಣ ಈ ಬಾರಿ ಮತ್ತೆ ಸಿಕ್ಸರ್. ಅಂಶ್ ಫೈಟರ್ಸ್ ಸೆಲೆಕ್ಷನ್ 3ನೇ ಸಿಕ್ಸರ್ ಇದಾಗ್ತಾ ಇದೆ. ಅಶ್ವಥ್ ಮುಖೇನ ಮೊದಲ ಸಿಕ್ಸರ್ ಕೂಡ. ಸರಾಗವಾಗಿ ಓಟ್ಗಳು ಹರಿದು ಬರ್ತಾ ಇದೆ ಚಿತ್ರಾಪುರ ಮೈದಾನದಲ್ಲಿ. ತಳ ಮೊತ್ತ 23ಕ್ಕೆ 1 ಅಂಶ್ ಫೈಟರ್ಸ್ ಫೈಟ್ ಮಾಡ್ತಾ ಇದೆ ಮೊಗವೀರ್ ಸಂಪಾಸಿನ ವಿರುದ್ಧವಾಗಿ. ಮೊದಲ ಪಂದ್ಯ ಮಲ್ಪೆಯ ಫಿಶರ್ಮನ್ ಆಘಾತಕಾರಿ ಸೋಲನ್ನು ಕಂಡುಕೊಂಡ್ರು. ಲಾಸ್ಟ್ ಒನ್ ಓಟ್ಗಳು ಬರ್ತಾ ಲ್ಯಾಂಡ್ ಆಫ್ ನಂಬರ್ 2. 2ನೇ ಓವರ್ ಮುಕ್ತಾಯ. ಮೊದಲ ಇನ್ನಿಂಗ್ಸ್ನಲ್ಲಿ 23ಕ್ಕೆ 1 ಅಂಶ್ ಫೈಟರ್ಸಿನ ತಂಡ ಪವರ್ ಪ್ಲೇ ಮುಕ್ತಾಯದ ಹಂತದಲ್ಲಿ 23ಕ್ಕೆ 1. ಇನ್ನು 4 ಓವರ್ಗಳಲ್ಲಿ ಇವಾಗ ಅದೆಷ್ಟು ಓಟುಗಳು ದಾಖಲಾಗ್ತದೆ ನೋಡಬೇಕಾಗಿದೆ. ಜೈ ಹನುಮಾನ್ ಅಯೋಧ್ಯ ಸೆಕೆಂಡ್ ಕಾಲ್. ಮಲ್ಪೆ ತಂಡಗಳ ಚಿತ್ರಾಪುರದಲ್ಲಿ ಮುಖಾಮುಖಿ ಆಗ್ತಾ ಇದೆ. ಜೈ ಹನುಮಾನ್. ಹದಿನೈದು ಮಂದಿ ಆಟಗಾರರ ಯಾದಿಯನ್ನು ಮೊದಲಾಗಿ ಫೈನಲ್ ಮಾಡಿ ಜೈ ಹನುಮಾನ್ ಮಲ್ಪ ಅಯೋಧ್ಯ ಎರಡೂ ತಂಡಗಳಿಗೆ ಕೂಡ ಮತ್ತೊಂದು ಸುತ್ತಿನ ಕರೆ ಇದಾಗಿರ್ತದೆ. ಮತ್ತೆ ಸಂದೇಶ ಕಾರ್ಯಕ್ರಮದಲ್ಲಿ ಕಳೆದ ವಾರವಷ್ಟೇ ಮಲ್ಪೆಯಲ್ಲಿ ಒಂದು ಅದ್ದೂರಿ ಪಂದ್ಯಕೂಟ ಕಲ್ಮಾಡಿಯ ಗಾರ್ಡನ್ ಫ್ರೆಂಡ್ಸ್ ಮತ್ತು ಪಿಂಕ್ ಪ್ಯಾಂಥರ್ಸ್ ಏಕಕಾಲದಲ್ಲೇ ಮಹಿಳಾ ಮತ್ತು ಪುರುಷರ ಪಂದ್ಯಾಟವನ್ನು ವೈಭವಪೇತವಾಗಿ ನಡೆಸಿದ್ರು. ಬಹಳ ಸಮಯಗಳ ಬಳಿಕ ಚಿತ್ರಾಪುರ ಮೈದಾನದಲ್ಲಿ ಜಿಪ್ಸಿ ಕುಳಾಯಿ ಕೂಳೂರಿನ ಒಂದು ತಂಡ ಮೊದಲ ಬಾರಿಗೆ ಹೊಳಬಳಕಿನ ಪಂದ್ಯಾಟವನ್ನು ಇಲ್ಲಿ ಸಂಯೋಜನೆ ಮಾಡ್ತಾ ಇದೆ. ಸಂದೇಶ ಮೂರನೇ ಓವರ್ ಮೊದಲ ಚೆಂಡು ಅಕ್ರಾಸ್ ಲೈನ್ ಶಾಟ್ ಬಾರಿ ಸತೀಶ ಮುಖೇನವಾಗಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಮತ್ತೆ ಸಿಕ್ಸರ್. ಈ ಒಂದು ಪಂದ್ಯ ಸತೀಶನ ಮೂರನೇ ಸಿಕ್ಸರ್ ಇದಾಗ್ತಾ ಇದೆ. ಆನ್ಶನಿಕ್ಸ್ನ 4ನೇ ಸಿಕ್ಸರ್ ಕೂಡ.
ಮತ್ತೆ ಸಂದೇಶ ಈ ಬಾರಿ ಎಸೆದ ಚೆಂಡು ಮೆಡ್ಗಳ ಭಾಗದಲ್ಲೊಂದು ಉತ್ತಮ ಕ್ಯಾಚ್ ಕೈ ಸೇರಿದ ಮುಖೇನವಾಗಿ ಸತೀಶ್ ವಾಪಸ್. ಎರಡನೇ ಹೋದರೆ ಆಗ ತಕೊಂಡ ಅಂಚಿನ ತಂಡ 29ಕ್ಕೆ 2. ಸಂದೇಶ ಈ ಒಂದು ವಿಕೆಟ್ ಅನ್ನು ಪಡ್ಕೊಂಡ್ರು. ರಂಜಿತ್ ಮತ್ತೊಂದು ಆಟಗಾರನ ಸೇರ್ಪಡೆ. ಈ ವರ್ಷ ಮುಂದಕ್ಕೆ ಮೊಬೈಲ್ ಅಂಗಡಿಯವರಿಗೂ ಕೂಡ ಒಂದು ಕ್ರಿಕೆಟ್ ಪಂದ್ಯಾಟ ಇದೆ. ಇದೇ ಬರುವಂತ ಫೆಬ್ರವರಿ 25 ಮತ್ತು 26 ಮೇಜಾರಿನ ಮೈದಾನದಲ್ಲಿ ಮೊಬೈಲ್ ಟ್ರೋಫಿಗಾಗಿ 50,000 ರೂಪಾಯಿಗಳ ಹಗಲು ರಾತ್ರಿಯ ಪಂದ್ಯಕೂಟ, ಡೇ ಅಂಡ್ ನೈಟ್ ಪಂದ್ಯಾಟ ಮೇಜಾರಿನಲ್ಲಿ ನಡೀತದ. ರಂಜಿತ್ಗೆ ಸಂದ ಈ ಒಂದು ಎಸೆತ. ಮೂರನೇ ಓವರ್ನ ನಡುವಣ ಒಂದೊಡೆ ಚೂರ ಸೇರ್ಪಡೆ ಲಾಂಗ್ ಲೆಗ್ ಭಾಗದಲ್ಲಿ. ಎರಡನೇ ಓಟ ಕೂಡ ಸ್ಕೂಪ್ ಶಾಟ್ ಮುಖೇನವಾಗಿ ದಾಖಲಾಗ್ತಾ ಇದೆ. ತಳ ಮೊತ್ತ 31. 2 ಹೋದರಿಗಳ ಆಘಾತವನ್ನು ಕಂಡ ಅಂಚ್ ಫೈಟರ್ಸ್. 4ನೇ ಬಾರಿ ಎಸೆದ ಒಂದು ಚೆಂಡು. ಸಂದೇಶ ಈ ಹಂತದಲ್ಲಿ ಮತ್ತೊಮ್ಮೆ ಕ್ಷೇತ್ರ ವೈಫಲ್ಯ. ಬೌಂಡ್ರಿ ಕೊನೆ ಹಂತದಲ್ಲಿ ಬೌಂಡ್ರಿ ಸೀಮಾರಕ್ಕೆ ಅಂಚಿನತ್ತ ಸಾಗಿತ್ತು. ಸುಲಭವಾಗಿ ಓಟಗಳು ಹರಿದು ಬರ್ತಾ ಇದೆ. ರಂಜು ಮುಖೇನ ರಿವರ್ಸ್ ಶಾಟ್, ಬ್ಯಾಕ್ವರ್ಡ್ ಪಾಯಿಂಟ್ ಮತ್ತು ಗಲ್ಲಿಬಾದ್ ನಡುವಣ ಮತ್ತೆ ಬೌಂಡ್ರಿಯ ಸೇರ್ಪಡೆ. ಅಂಚಿನ ಮೊತ್ತ 35ಕ್ಕೆ 2. ಮತ್ತೆ ಸಂದೇಶ. ರಂಜಿತ್ಗೆ ಸದಾ ಚೆಂಡು. ಲೋಕು ಮತ್ತೊರು ಹಿರಿಯ ಅನುಭವಿ ಆಟಗಾರ ಗಲ್ಲಿ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮೊದಲಾಗಿ ಒಂದೊಡೆ 2 ಸೇರ್ಪಡೆ. ಸ್ಕೋರ್ 37. ಈ ಬಾರಿಯ ಟೂರ್ನಮೆಂಟ್ ಜಯವನ್ನು ದಾಖಲಿಸುವ ತಂಡ ಜಿಪ್ಸಿ ಮೊಗವೀರ ಟ್ರೋಫಿಯ ಜೊತೆ 2 ಲಕ್ಷ ರೂಪಾಯಿಗಳ ಕ್ಯಾಶ್ ಅನ್ನು ಪಡ್ಕೊಳ್ತಾರೆ. ಮತ್ತೆ ಸಂದೇಶ ಫುಲ್ ಟಾಸ್ ಆಗಿ ಚೆಂಡನ್ನು ಎಸೆದ್ರು. ಮಿಡ್ಗಡ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ತಣ ಮೊತ್ತ 38. ಇದೇ ಕ್ರೀಡಾ ಋತುವಿನ ಬಹುಶಃ ಮುಂದಿನ ಆರಂಭ ಅಂತ ಕಾಣುತ್ತೆ. ಮಾಣಿಕ್ಯೋತ್ಸವ ಉಳ್ಳಾಲದ ಮಾರುತಿಯ ತಂಡ ಮತ್ತೊಮ್ಮೆ ಐತಿಹಾಸಿಕ ಪಂದ್ಯಾಟವನ್ನು ನಡೆಸುವ ಇರಾದೆಯನ್ನು ತೋರ್ಪಡಿಸ್ತಾ ಇದ್ದಾರೆ. 40 ವರ್ಷಗಳ ಒಂದು ಸಾರ್ಥಕ ಕಾರ್ಯ ಸಾಧನೆ ಪ್ರಯುಕ್ತವಾಗಿ ಇವಾಗಲೇ ಅವರ ಕಾರ್ಯಕ್ರಮಗಳು ಆರಂಭ ಆಗಿದ್ದು ಡಿಸೆಂಬರ್ ಅಥವಾ ಅದಕ್ಕಿಂತ ಮೊದಲು ಅನ್ನೋದಾಗಿ ಹೇಳೋದಕ್ಕಾಗಲ್ಲ. ಇವಾಗಲೇ ಮುಹೂರ್ತವನ್ನು ಇಟ್ಟಂತ ಒಂದು ಸಂಸ್ಥೆ ಕೂಡ ಇದು. ಮಾರುತಿ ಜನಸೇವಾ ಸಂಘ ಮತ್ತು ಮಾರುತಿ ಯುವಕ ಮಂಡಲ ಉಳ್ಳಾಲದ ಒಂದು ಸಂಸ್ಥೆ. ಹಿಂದೆ ಏಕಕಾಲದಲ್ಲೇ ನೆಹರು ಮೈದಾನದಲ್ಲಿ ಮೊಗವೀರ್ಸ್ ಪಂದ್ಯಾಟ ಮತ್ತು ಮಾರುತಿ ಟ್ರೋಫಿ ಹೊರಬಳಕಿನ ಪಂದ್ಯಾಟವನ್ನು ಸಂಯೋಜನೆ ಮಾಡಿತ್ತು ಮಾರುತಿ ಉಳ್ಳಾಲ. ಈ ತನ್ಮದ 4ನೇ ಓವರ್ಗಾಗಿ ಮತ್ತೆ ಸಂತು ಯಸ್ಗಾನಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಬಾರಿ ಚಿತ್ರಾಪುರ ಮೈದಾನದಲ್ಲಿ ಬಹಳಷ್ಟು ವರ್ಷಗಳ ನಂತರ ಜಿಪ್ಸಿಯ ಒಂದು ಅದ್ದೂರಿ ಕಾರ್ಯಕ್ರಮ ಇಲ್ಲಿ ಸಾಗ್ತಾ ಇದೆ. ನೋ ಬಾಲ್ ಚೆಕ್. ನಮ್ಮ ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಮುಖ್ಯ ಅತಿಥಿ ಆಗಿರುವಂಥ ಶಂಕರ್ ಪುತ್ರನವರು ಆಗಮಿಸಿದ್ದಾರೆ. ತಮ್ಮನ್ನು ಆತ್ಮೀಯವಾಗಿ ಮೊಗವೀರ ಪ್ರೀಮಿಯರ್ ಲೀಗ್ ಸೀಸನ್ 1 2025 ಪರವಾಗಿ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾವೆ. ಫ್ರೀಡ್ ಚಾನೆಲ್ ಬಹಳ ಸಮರ್ಥ ಹೊಡೆತ ಲಾಂಗ್ ಆಫ್ ಭಾಗದಲ್ಲಿ ಮತ್ತೆ ಮಿಸ್ ಫೀಲ್ಡ್ ಅನ್ನು ಮಾಡಿದಂತ ಒಂದು ತಂಡ ಅಂತಿಮ ಹಂತದಲ್ಲಿ 1-2 ಬಹುಶಃ 4 ಓಟವನ್ನು ಕ್ಲಿಯರ್ ಮಾಡಿದ್ರು.
ಬಹಳಷ್ಟು ದುರ್ಬಲ ಕ್ಷೇತ್ರ ರಕ್ಷಣೆ ಮೊಗವೀರ ಅಂಪೈರ್ ಆಟಗಾರರು ಮಾಡ್ತಾ ಇದ್ದಾರೆ. 2 ಕ್ಯಾಚ್ ಡ್ರಾಪ್, 2 ಬಾರಿ ಮಿಡ್ಫೀಲ್ಡ್, 2 ಕೂಡ ಬೌಂಡ್ರಿ. ಇದೆಲ್ಲವೂ ಕೂಡ ಬಹುಶಃ ಅವರಿಗೆ ಚೇಸಿಂಗ್ ಸಂದರ್ಭದಲ್ಲಿ ಮುಳುವಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅಂಚ್ ಮೊತ್ತ 43ಕ್ಕೆ 2. ಮತ್ತೆ ಓಟುಗಳು ಬರ್ತಾ ಇಲ್ಲ. ಪ್ಯಾಡಲ್ ಶಾಟ್ ಆಡುವ ಪ್ರಯತ್ನ ರಂಜು ಮುಖೇನವಾಗಿ ದಾಖಲಾಗ್ತಾ ಇದೆ, ಆದರೆ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. ಮತ್ತೆ ಕೋಡಿ ಸಂತು 3ನೇ ಬಾರಿ ಎಸಂದ ಚೆಂಡು ಬ್ಯಾಕ್ ಡ್ರೈವ್ ಅನ್ನ ಮಾಡಿದ್ರು. ಲಾಂಗ್ ಆಫ್ ಲಾಂಗ್ ನಡುವಣ ಒಂದು ಓಟ ರಂಜುಗೆ ಸೇರ್ಪಡೆ. 44 44ರ ಮೊತ್ತವನ್ನು ತಲುಪ್ತಾ ಇದೆ. M9 ಸ್ಪೋರ್ಟ್ಸಿನ ತಂಡ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಲೈಟಿಂಗ್ ಟವರ್ಗಳ ನಿರ್ಮಾಣವನ್ನು ಕೂಡ ಮಾಡಿದ್ದು M9. ಆ ನಿಟ್ಟಿನಲ್ಲಿ ಇನ್ಸೈಡ್ ಔಟ್ ಆಗಿ ಒಂದು ಹೊಡೆತ. ಅಶ್ವಥ್ ಬ್ಯಾಕ್ವರ್ಡ್ ಪಾಯಿಂಟ್ ಮತ್ತು ಗಲ್ಲಿ ವಿಭಾಗ ನಡುವಣ 2 ಓಟ ಪೂರೈಕೆಯನ್ನು ಮಾಡಿಕೊಂಡ್ರು. ಸ್ಕೋರ್ 46. ಈ ರೀತಿಯಲ್ಲಿ ಆಡ ಬಹುಶಃ 65ರಿಂದ 70 ಓಟ ನಿಸ್ಸಂಶಯವಾಗಿ ದಾಖಲಾಗುವ ಅವಕಾಶಗಳಿದೆ. ಅಂಚ್ ಫೈಟರ್ಸ್ ಮಲ್ಪ ಚಿತ್ರಾಪುರದಲ್ಲಿ ಆಡ್ತಾ ಇದೆ. ಏತನ್ಮಧ್ಯೆ ಶಾರ್ಟ್ ಆಗಿ ಬಿದ್ದ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಫುಲ್ ಮಾಡಿದಂತ ಅಶ್ವಥ್ ತಾಂಡಿನಲ್ಲಿ ಮತ್ತೆ ಸಿಕ್ಸರ್ ಕೂಡ. 6 ಓಟಗಳ ಸೇರ್ಪಡೆ. 5ನೇ ಸಿಕ್ಸರ್ ಅಂಚ್ ಪಾಳ್ಯದಲ್ಲಿ ದಾಖಲಾಗ್ತಾ ಇದೆ. ನಾಲ್ಕನೇ ಓವರ್ 5ನೇ ಶಾರ್ಟ್ ರೈಸಿಂಗ್ ಡೆಲಿವರಿಯನ್ನು ಫುಲ್ ಮಾಡಿದಂತ ಆಟಗಾರ ಅಶ್ವಥ್. ಕೊನೆ ಒಂದೇ ಮತ್ತೆ ಬಾಕಿ ಇದೆ. ಈ ಹಂತದಲ್ಲಿ ಕ್ಯಾಚ್ ಆಗ ಅವಕಾಶ ಇದೆ. ಡೀಪ್ ಹಿಟ್ಗಳ ಭಾಗದಲ್ಲಿ ಸುಲಭ ಕ್ಯಾಚ್ ಕ್ಯಾಚರ್ ಮುಖೇನವಾಗಿ ಅಶ್ವಥ್ ಆಟ ಮುಕ್ತಾಯ. ವಿಕೆಟ್ ಪಡ್ಕೊಂಡು ಕೋಡಿ ಸಂತು ಒಟ್ಟಾರೆಯಾಗಿ 52ರ ಮೊತ್ತದಲ್ಲಿ 3ನೇ ಹೋದರಿ ಆಘಾತ. ಅಂಚ್ ಫೈಟರ್ಸ್ ಮಲ್ಪ. ಮುಂದಿನ ಪಂದ್ಯಾಟವನ್ನು ಆಡುವಂತ 2 ತಂಡಗಳಿಗೆ ಕೊನೆಯ ಕರೆ. ಅಯೋಧ್ಯ ಮಲ್ಪೆ ಮತ್ತು ಜೈ ಹನುಮಾನ್. ನೀವಿಲ್ಲಿ ಪ್ಲೇಯರ್ ಲಿಸ್ಟ್ ಅನ್ನ 15 ಮೆಂಬರ್ ಸ್ಕ್ವಾಡ್ ಅನ್ನ ಫೈನಲ್ ಮಾಡಿ ಟಾಸ್ ಮಾಡಿ ಹೋಗಬೇಕು. ಕೊನೆಯ ಕರೆ. ಅಂಗಳ ಒಳಭಾಗದತ್ತ ಹಿರಿಯ ಅನುಭವಿ ಆಟಗಾರ ಲೋಕು ಪಡುಕೆರ. ಇತ್ತೀಚೆಗಷ್ಟೇ ಪ್ರೈಮಿನ ಲೆಜೆಂಡ್ ಕಪ್ ಅನ್ನ ಕೂಡ ಅವರು ಆಡಿದ್ರು. ಇವಾಗ ಈ ಪಂದ್ಯಾಟವನ್ನು ಕೂಡ ಆಡ್ತಾ ಇದ್ದಾರೆ. ಓಟುಗಳು ಬರ್ತಾ ಇದೆ. ವೈಡ್ ಬಾಲ್. ಬಹಳಷ್ಟು ಮಂದಿ ಸೀನಿಯರ್ ಆಟಗಾರರನ್ನ ಹೊಂದಿಕೊಂಡು ಮೊಗವೀರ್ ಸಿಲವನ್ನು ಆಡಿದ್ರೆ ಮೊಗವೀರ ಅಂಪೈರ್ನ ಪಾಳ್ಯದಲ್ಲಿ ಲೋಕು ಬಹಳ ಸೀನಿಯರ್ ಆಟಗಾರ ಕೂಡ. ರಂಜುಗೆ ಸದ ಚೆಂಡು ಔಟ್ ರೇಂಜ್ ಆಗಿದೆ. ಮತ್ತೊಂದು ಕ್ಯಾಚ್ ಡ್ರಾಪ್. ಕಳಪೆ ಕ್ಷೇತ್ರ ರಕ್ಷಣೆಯನ್ನೆಲ್ಲ ಬಹುಶಃ ಮೊಗವೀರ ಅಂಪೈರ್ಸ್ ಆಟಗಾರರೇ ಮಾಡಿ ತೋರಿಸ್ತಾ ಇದ್ದಾರೆ. 5ನೇ ಮಿಸ್ಫೀಲ್ಡ್ ಇದಾಗ್ತಾ ಇದೆ. 3ನೇ ಕ್ಯಾಚ್ ಡ್ರಾಪ್ ಇದಾಗ್ತಾ ಇದೆ ಚಿತ್ರಾಪುರ ಮೈದಾನದಲ್ಲಿ. ಮತ್ತೊಂದು ಹೊಡೆತ. ಒಂದು ಓಟದ ಸೇರ್ಪಡೆ ಪಾಯಿಂಟ್ ಭಾಗದಲ್ಲಿ ರಂಜು ಮುಖೇನ. ತಂಡದ ಮೊತ್ತ 56ಕ್ಕೆ 3. ಸತೀಶ ವೈಯಕ್ತಿಕ ಈ ಒಂದು ಪಂದ್ಯದಲ್ಲಿ 19 ಓಟವನ್ನು ದಾಖಲಿಸಿ ವಾಪಸ್ ಆಗಿದ್ರು.
ಅಶ್ವಥ್ ಕೂಡ ಉತ್ತಮ ರೀತಿಯ ಆಟವನ್ನು ಮುಂದುವರಿಸಿದ್ದಾರೆ. ಇವಾಗ ರಂಜು ಮತ್ತು ಪ್ರಮೋದ್ ಆಡ್ತಾ ಇದ್ದಾರೆ. ಈತನ ಮಧ್ಯೆ ಮತ್ತೊಂದು ವೈಡ್ ಬಾಲ್. ಅಯೋಧ್ಯೆ ಮತ್ತು ಜೈ ಹನುಮಾನ್ ಕೊನೆಯ ಕರೆ. ಎರಡೂ ತಂಡಗಳಿಗೆ ಕೂಡ ಮುಖ್ಯ ವೇದಿಕೆ ಕಡೆ ಬರಬೇಕು, ಪ್ಲೇಯರ್ ಲಿಸ್ಟ್ ಫೈನಲ್ ಮಾಡಬೇಕು. ಮತ್ತೆ ಲೋಕೋ ಓಟಗಳು ಬರುತ್ತಾ ಇಲ್ಲ. ಮತ್ತೊಂದು ವೈಡ್ ಬಾಲ್. ಗಾಯದ ಮೇಲೆ ಬರ ಎಳೆದ ಅನುಭವ ಆಗ್ತಾ ಇದೆ. ಮೊಗವೀರ ಅಂಪೈರ್ ಕ್ಯಾಚ್ ಡ್ರಾಪ್, ಮಿಸ್ಫೀಲ್ಡ್, ವೈಡ್, ನೋ ಬಾಲ್, ಈ ರೀತಿಯಾಗಿ ಎಲ್ಲ ಅಂಶಗಳಲ್ಲೂ ಕೂಡ ಈ ಒಂದು ಪಂದ್ಯ ಸ್ವಲ್ಪ ಮಟ್ಟಿಗೆ ಅವರು ಮುಳುವಾಗ್ತಾ ಇದೆ ಅಂಶ್ ಫೈಟರ್ಸ್ ವಿರುದ್ಧವಾಗಿ. ಮತ್ತೆ ಲೋಕು ಸತತ ವೈಡ್ ಬಾಲ್ಗಳ ನಂತರ ಒಂದು ಉತ್ತಮ ರೀತಿಯನ್ನು ದಾಖಲಿಸಿದ್ರು ಲೋಕು ಪಡುಕರ. ಲಾಸ್ಟ್ 3. ಈ ಬಾರಿ ಮತ್ತೊಂದು ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಪ್ರಮೋದ್ ಮುಖೇನ ಸಿಕ್ಸರ್. ಅಂಶ್ ಫೈಟರ್ಸ್ ಬಾಳದಲ್ಲಿದು 6ನೇ ಸಿಕ್ಸರ್ ಆಗ್ತಾ ಇದೆ. ಅರವತ್ತ 3 ಹೋದರಿಗಳ ಆಘಾತದಲ್ಲಿ ಮತ್ತೆ ವೈಡ್ ಬಾಲ್ ಅನ್ನು ದಾಖಲಿಸಲೋಕು. ತಣ ಮೊತ್ತ 65. ಇದುವರೆಗಿನ ಗರಿಷ್ಠ ಮೊತ್ತ ದಾಖಲಾಗ್ತಾ ಇದೆ. ಮತ್ತೆ ಪ್ರಮೋದ್ಗೆ ಸಂದ ಚೆಂಡು ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂದೋಟ. ಕ್ಷೇತ್ರ ರಕ್ಷಣೆ ಮೊದಲಾಗಿ 2 ಓಟದ ಸೇರ್ಪಡೆ. ತಡ ಮೊತ್ತ 67. 67 for 3. ಬೃಹತ್ ಹಲೋ ಹಲೋ ಈ ಓವರ್ ಮುಗಿಸೋದಕ್ಕೆ ಲೋಕು 10 ಎಸೆತಗಳನ್ನು ಎಸೆದ್ರು. ಇದೇ ರೀತಿ ಓವರ್ ಮುಂದುವರಿಯಿತು ಅಂತ ಹೇಳಿದ್ರೆ ಇವತ್ತು ಪಂದ್ಯಕೂಟ ಮುಗಿಯುವಾಗ 2 ಗಂಟೆ ಇಲ್ಲ ಅಂದ್ರೆ 3 ಆಗತ್ತೆ. ಲಾಸ್ಟ್ ಓವರ್. ರಸ್ಟಲ್ಲಿರುವಂಥ ತಂಡಗಳು ಊಟದ ಕೂಪನ್ ಅನ್ನು ಪಡ್ಕೊಂಡು ಹೋಗಿ ಕೊನೆ ಓವರ್ಗಾಗಿ ಇವಾಗ ಮತ್ತೊಬ್ಬ ಬೌಲರ್ ಪರಿಚಯವನ್ನು ಮಾಡ್ತಾ ಇದೆ. ಯಾನೆ ಸುಬ್ರಹ್ಮಣ್ಯ, ಕುಂದಾಪುರ ಮೂಲದ ಯುವ ಆಟಗಾರ. ಈತ ಮಧ್ಯೆ ರನ್ ಔಟ್ ಮಾಡೋ ಅವಕಾಶ ಇತ್ತು. ಮತ್ತೆ ಒಂದು ಓಟದ ಸೇರ್ಪಡೆ. ತಳ ಮೊತ್ತ 68. ಚಾಲ್ತಿಯಲ್ಲಿರ್ತಕ್ಕಂಥ ಕೊನೆ ಓವರ್ನಲ್ಲಿ ಹೌದೌದು ಇನ್ನು ನಮಗೆ ಆಗ್ಲಿಕ್ಕಿದೆ ಬಾಕಿ. ಹೌದು ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಕೊನೆ 2 ನಿಮಿಷಗಳು ಮಾತ್ರ ಬಾಕಿ ಇದೆ ಲಿಮಿಟೆಡ್ ಟೈಮ್ ಕ್ಲೋಸ್ ಆಗೋದಕ್ಕಾಗಿ. ಈ ಹಂತದಲ್ಲಿ ಆಸ್ತಿ ಕೊಡತ ತನ್ಮೂಲಕ
ಮೂರು ಮಂದಿ ಫೀಲ್ಡರ್ಗಳು ಒಟ್ಟಾಗಿ ಒಂದು ಕ್ಯಾಚ್ ಅನ್ನು ಡ್ರಾಪ್ ಮಾಡಿದ್ರು. ಮನೆಯೊಂದು ಮೂರು ಬಾಗಿಲಿನ ಪ್ರಕರಣ. ಸುಲಭವಾಗಿ ಕ್ಯಾಚ್ ಪಡ್ಕೋಬಹುದಾಗಿತ್ತು. ನಾಲ್ಕನೇ ಕ್ಯಾಚ್ ಡ್ರಾಪ್ ಮೊಗವೀರ ಎಂಪೈರ್ ಪಾಳದಲ್ಲಿ. ಈ ತನ್ಮಧ್ಯೆ ಆಸ್ತಿಕ್ ದಾಂಡಿನಲ್ಲಿ ಮತ್ತೊಂದು ಬಹಳ ಸಮರ್ಥ ಹೊಡೆತ. ಲಾಂಗನ್ ಭಾಗದಲ್ಲಿ ಮಿಸ್ ಫೀಲ್ಡ್ ಬಾರಿ ಮತ್ತೆ ಬೌಂಡ್ರಿ. ಸ್ಕೋರ್ 74. ಬೃಹತ್ ಮೊತ್ತ. ದುರ್ಬಲ ಕ್ಷೇತ್ರ ರಕ್ಷಣೆ ಮಾಡಿದಂತ ಮೊಗವೀರ ಅಂಪೈರ್. ಆಸ್ತಿಕ್ಯ ಈ ಬಾರಿ ಸಂದ ಈ ಒಂದು ಫುಲ್ ಟಾಸ್ ಚೆಂಡು ಮತ್ತೆ ಲಾಂಗ್ ಆನ್ ನ ಸೀಮಾರೇಖೆ ಭಾಗದಲ್ಲಿ ಈ ಪಂದ್ಯದ 7 ಸಿಕ್ಸರ್ 7ನೇ ಸಿಕ್ಸರ್ ದಾಖಲಿಸಂತ ಅಂಶ್ ಫೈಟರ್ಸ್ ಆಟಗಾರರು. ಮತ್ತೆ ಒಂದು ಚೆಂಡು ಸುಬ್ಬಾಯಿ ಬಾರಿ ಕ್ಲಾಸ್ ಆರ್ ಪಿಚ್ ಅನ್ನು ಎಸೆದ್ರು. ಡೈರೆಕ್ಟ್ಲಿ ಅಂಶ್ ಫೈಟರ್ಸ್ ಇರೋ ಒಂದು ಡಗ್ಔಟ್ಗೆ ಫ್ಲಾಟ್ ಸಿಕ್ಸರ್ ಈ ಬಾರಿ ಆಸಿಕ್ ಮುಖೇನವಾಗಿ. ತಂಡದ ಮೊತ್ತ 86ಕ್ಕೆ 4. ಲಾಸ್ಟ್ ಒನ್ ಅಂತಿಮ ಚೆಂಡು ಮತ್ತೆ ಉತ್ತಮರಿದೆ ಹೊಡೆತ. ಒಂದು ಓಟ ಲಾಂಗ್ ಆನ್ ಭಾಗದಲ್ಲಿ 2ನೇ ಓಟ ಸೇರ್ಪಡೆ. 6ನೇ ಓವರ್ ಮುಕ್ತಾಯದ ಹಂತದಲ್ಲಿ ಸ್ಕೋರ್ 88ಕ್ಕೆ 4. ಟಾರ್ಗೆಟ್ 89. ಸತೀಶ್ ವೈಯಕ್ತಿಕವಾಗಿ 19 ಓಟವನ್ನು ದಾಖಲಿಸಿದ್ರು. ಅಶ್ವಥ್ 14 ಓಟವನ್ನು ದಾಖಲಿಸಿದ್ರು. ಆಸಿಕ್ ಮೊತ್ತ ಒಟ್ಟಾರೆಯಾಗಿ 14 ನಾಟ್ ಔಟ್. ಆಸಿಕ್ ಕ್ಷಮಿಸಿ 20 ಓಟದ ನಾಟ್ ಔಟ್ ಇನ್ನಿಂಗ್ಸ್ ಅನ್ನು ಆಡಿದ್ರು. ರಂಜಿತ್ ವೈಯಕ್ತಿಕ ಮೊತ್ತ 18 ನಾಟ್ ಔಟ್. ಈ ರೀತಿಯಾಗಿ ಒಂದು ಬೃಹತ್ ಮೊತ್ತ. ಜೈ ಹನುಮಾನ್ ಮತ್ತು ಅಯೋಧ್ಯ ಸಂಘಟಕರು ಕೊನೆಯ ಕರೆಯನ್ನು ಕೊಟ್ಟಿರೋದ್ರಿಂದ ನೀವು ಬಾರದೆ ಹೋದ್ರೆ ಮತ್ತೆ ಓವರ್ ಕಡಿತಾ ಇರ್ತದೆ. ನಿಮ್ಮ ಎರಡೂ ತಂಡಗಳ ಇನ್ನಿಂಗ್ಸ್ನಲ್ಲಿ ಓವರ್ ಕಡಿತ ಆಗ್ತದೆ. ದಯಸಣ ಈ ಕಡೆ ಬರ್ರಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಬತ್ತರುವ ಅತಿಥಿಯಾಗಿರುವಂಥ ವಿಜಯ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ತಮ್ಮನ್ನು ಆತ್ಮೀಯವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ದಯವಿಟ್ಟು ನೀವು ಮುಖ್ಯ ವೇದಿಕೆಗೆ ಬರಬೇಕು. ದಯವಿಟ್ಟು ವಿಜಿತ್ ಅವರು ಮುಖ್ಯ ವೇದಿಕೆ ಬರಬೇಕು. ಇವರಿಗೆ ಅನೀಶ್ ಕೋಟ್ಯಾನ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ.
ಈ ಒಂದು ಪಂದ್ಯ ಟಾರ್ಗೆಟ್ 90, ಕ್ಷಮಿಸಿ 89. ಹಿಂದಿನ ಒಂದು ಪಂದ್ಯ 59 ಓಟವನ್ನು 40 ಚೇಸಿಂಗ್ ಮಾಡಿತ್ತು ಉಳ್ಳಾಲ. ಮೊಗವೀರ 11, ಗಣೇಶ ಮತ್ತು ನಂದು ಮೊಗವೀರ ಅಂಪೈರ್ ಪರವಾಗಿ ಬರ್ತಾ ಇದ್ದಾರೆ. ಜಿಪ್ಸಿ ಫ್ರೆಂಡ್ಸ್ ಕೂಳೂರು ಕುಳಾಯಿ ಆಶೆಯಲ್ಲಿ ಮೊದಲ ಬಾರಿಗೆ ನಡೀತಾ ಇರುವಂತಹ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ ಮೊಗವೀರ ಪ್ರೀಮಿಯರ್ ಲೀಗ್ ಆಗಿ ಮೊಗವೀರ ಸಮಾಜ ಬಾಂಧವರ 10 ತಂಡಗಳು 140ಕ್ಕೂ ಮಿಕ್ಕಿ ಆಟಗಾರರು ಆಡ್ತಾ ಇದ್ದಾರೆ. ಈ ಒಂದು ಪಂದ್ಯ ಬೃಹತ್ ಮೊತ್ತ ಅಂಶ್ ಫೈಟರ್ಸ್ ಮಲ್ಪೆ ದಾಖಲಿಸಿದ್ದಾರೆ. ಚಿತ್ರಾಪುರ ಮೈದಾನದಲ್ಲಿ ಫಲಿತಾಂಶ ಅದೇನಾಗ್ತದೆ ನೋಡಬೇಕಾಗಿದೆ. ರಾಕೇಶ ಮೊದಲ ಓವರ್ ಎಸ್ಗಾರಿಕೆ ಭಾಗದಲ್ಲಿ ಮೊದಲ ಚೆಂಡು ಈತನ ಮಧ್ಯೆ ನಂದನ್ ಬಡುಕೆರೆ ದಾಂಡ್ಯಲ್ಲಿ ಬಹಳ ಸಮರ್ಥ ಹೊಡೆತ ದೀಪಕ್ಷ ಕವರ್ಸತ. ಒಂದೋಟದ ಸೇರ್ಪಡೆ, ಎರಡನೇ ಓಟದ ಪೂರೈಕೆಯೂ ಕೂಡ. ಯಶ್ಪಾತ್ ಸುವರ್ಣ ಮತ್ತು ರಾಯಲ್ ಡ್ರೀಮ್ಸ್ ಈ ಒಂದು ಜಾಹೀರಾತ್ ಫಲಕ ತುದಿಯನ್ನು ಬಳಸ್ತಾ ಇದ್ದಾರೆ. ರಾಕೇಶ್ ಸ್ಕೋರ್ 2 ಫಾರ್ ವಿದೌಟ್ ಲಾಸ್. ಮೊಗವೀರ್ ಸಂಪೈರ್ ಎರಡನೇ ಬಾರಿ ಎಸೆದ ಚೆಂಡು ಈತನ ಮಧ್ಯೆ ವೈಟ್ ಬಾಲ್ ಔಟ್ ಸೈಡ್ ಆಫ್ ಸ್ಟಂಪ್ ಮುಖೇನವಾಗಿ. ತಳ ಮೊತ್ತ 3. ಮತ್ತೊಂದು ಉತ್ತಮ ರೀತಿಯ ಎಸೆತ, ಫಾಸ್ಟ್ ಡೆಲಿವರಿ, ಯಾರ್ಕರ್ ಡೆಲಿವರಿ. 6 ಓವರ್ಗಳ ಪಂದ್ಯ. ಈ ಪಂದ್ಯಾಟ ಜಯವನ್ನು ದಾಖಲಿಸಬೇಕಾದ್ರೆ ಪಂದ್ಯಕೂಟ ಈ ಒಂದು ಪಂದ್ಯಾಟದ ಜಯಕ್ಕಾಗಿ ಟಾರ್ಗೆಟ್ 89. ಮತ್ತೆ ರಾಕೇಶ ಅಂಶ್ ಪರವಾಗಿ ಸ್ಲೋವರ್ ಡೆಲಿವರಿ, ನಂದು ಪಡುಕೆರೆಗೆ ಸಂದ ಚೆಂಡು. ಮೊದಲ ಸಿಕ್ಸರ್ ಸ್ಕ್ವೇರ್ ಲೆಗ್ ಸೀಮಾರೇಖೆ ಭಾಗದಲ್ಲಿ 6 ಓಟ, ಸುಂದರತೆ ಹೊಡೆತ. ಈ ರೀತಿಯಾಗಿ 9ರ ಮೊತ್ತವನ್ನು ತಲುಪ್ತಾ ಇದೆ ಮೊಗವೀರ್ ಸಂಪೈರ್. ಮತ್ತೆ ರಾಕೇಶ್ ಬಾರಿ ಅಂಶ್ ಫೈಟರ್ಸ್ ಪರವಾಗಿ ಯಾರ್ಕರ್ ಡೆಲಿವರಿ, ಸುಂದರತೆ ಹೊಡೆತ ಲಾಂಗ್ ಆಫ್ ಭಾಗದಲ್ಲಿ ನಂದು ಮುಖೇನ ಅಂತಿಮ ಹಂತದಲ್ಲಿ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ಲಾಂಗ್ ಆಫ್ ಅಲ್ಲಿ 2 ಓಟಗಳ ಸೇರ್ಪಡೆ ಕೂಡ. ತಳ ಮೊತ್ತ 11 ಓಟಗಳು. ಓವರ್ ಅಂದರೆ ಸರಾಸರಿ 15ರ ಸಮೀಪ ರನ್ ರೇಟ್ ಅನ್ನು ಉಳಿಸಿಕೊಂಡು ಹೋಗಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಕೂಡ ಮೊಗವೀರ ಅಂಪೈರ್ ಪಂದ್ಯಕೂಟವನ್ನು ಆಡ್ತಾ ಇದೆ. ಮತ್ತೆ ರಾಕೇಶ ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಫಾಸ್ಟ್ ಡೆಲಿವರಿ, ಮಲ್ಪೆಯ ಮತ್ತೆರಡು ತಂಡಗಳು ಅಯೋಧ್ಯ ಮತ್ತು ಹನುಮಾನ್. ಜೈ ಹನುಮಾನ್. ಓಟ್ಗಳು ಬರ್ತಾ ಇದೆ. ತನ್ಮದ ವೈಟ್ ಬಾಲ್ ಮತ್ತೆ ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. ತಳ ಮೊತ್ತ 12. ರಾಕೇಶ್ ಸಂದ ಚೆಂಡು, ರನ್ ಬಳ ಅವಕಾಶ ಐತೆ. ಮಧ್ಯೆ ಕ್ಲಾಸ್ ಅಪೀಲ್ ಕೂಡ, ರನ್ಔಟ್ ಗಾಗಿ ಔಟ್. ಈ ತನ್ಮದ ಗಣೇಶ ವಾಪಸ್ ಈ ಬಾರಿ ಚುರುಕಿನ ಕ್ಷೇತ್ರ ರಕ್ಷಣೆಗೆ ಬಲಿಯಾದ್ರು. 12ಕ್ಕೆ 1. ಈ ಹಂತದಲ್ಲಿ ಮೊದಲ ಓವರ್ ಮುಕ್ತಾಯದಲ್ಲಿ ಮೊಗವೀರ್ ಸಂಪೈರ್ ಅದೇ ರೀತಿ ಮುಂದಿನ ಕ್ರೀಡಾ ಋತುವಿನ ದಾವಣಗೆರೆ ಪಂದ್ಯಾಟ ಮುಕ್ತಾಯವಾದ ಬಳಿಕ ಉಡುಪಿ ಜಿಲ್ಲೆಯಲ್ಲೊಂದು ಪ್ರತಿಷ್ಠಿತ ಹೊನಲ್ ಬೆಳಕಿನ ಪಂದ್ಯಾಟವಾಗಿ ಜೆಎಂ ಪಾಂಚಜನ್ಯ ಅಂಬಲಪಾಡಿ ಮತ್ತು ಸ್ವಸೀಲವನ್ ಅಂಬಲಪಾಡಿ
ಈ ಎರಡು ಜಂಟಿ ಸಂಸ್ಥೆಗಳ ಆಶ್ರಯದಲ್ಲಿ 40 ಗಜಗಳ ಹಗಲು ರಾತ್ರಿಯ ಪಂದ್ಯಕೂಟ ಶಾಮಿಲಿ ಸಭಾಭವನದ ಎದುರಿನ ಪಾರ್ಕಿಂಗ್ ಮೈದಾನದಲ್ಲಿ 1.5 ಲಕ್ಷ ರೂಪಾಯಿಗಳ ಜೆಎಂ ಪಂಚಜನ್ಯ ಟ್ರೋಫಿ ಹಗಲು ರಾತ್ರಿಯ ಪಂದ್ಯಾಟ ನಡೀತದೆ. ರನ್ನರ್ಸ್ ಅಪ್ ತಂಡಕ್ಕೆ 75,000 ರೂಪಾಯಿಗಳು ಮತ್ತು ಟ್ರೋಫಿ ಇರ್ತದೆ. ಈ ಟೂರ್ನಮೆಂಟ್ ಡಿಸೆಂಬರ್ ತಿಂಗಳ 13, 14 ಇದೇ ವರ್ಷ ಅಂಬಲಪಾಡಿಯ ಶಾಮಿಲಿ ಪಾರ್ಕಿಂಗ್ ಮೈದಾನದಲ್ಲಿ ನಡೆಯುತ್ತೆ. ಇದನ್ನು ನಡೆಸುವ ತಂಡ ಜೆಎಂ ಪಾಂಚಜನ್ಯ ಮತ್ತು ಸ್ವಸ್ತಿ ಅಂಬಲಪಾಡಿ. ಜೈ ಹನುಮಾನ್ ಮತ್ತು ಅಯೋಧ್ಯ ಗಮನಿಸಿ, ನಿಮ್ಮ 1-2 ತಂಡಗಳಿಗಾಗಿ ಅಣ್ಣ ಬೇಗ ಬನ್ನಿ ಪ್ರಶಾಂತ್. ಬನ್ನಿ ಬನ್ನಿ, ನೀವೆಲ್ಲ ಬಂದದ್ದು ಬೇಗ ಆಯ್ತು. ಪ್ರಕಾಶ್ ಅಲ್ಲ, ಹೌದು, ಗುಡ್ ಮಾರ್ನಿಂಗ್ ಹೇಳುವುದು ಈಗ. ಅಂಗಡ ಭಾಗದಲ್ಲಿ ನಂದು ದಾಂಡಿನ ಮುಖ್ಯವಾಗಿ ಮತ್ತೆ ಬಿರುಸಿನ ಹೊಡೆತ ಮಿಡ್ ವಿಕೆಟ್ ಸಿಮರ್ಕರ್ ಭಾಗದಲ್ಲಿ ಈ ತನ್ಮಧ್ಯ ಬೌಂಡ್ರಿ 4 ಓಟಗಳ ಸೇರ್ಪಡೆ ಅಂಕಿ ಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 16ಕ್ಕೆ 1 89ರ ಟಾರ್ಗೆಟ್ ಇದೆ ಈ ಪಂದ್ಯ. ಅಂಗಣ ಒಳಭಾಗದಲ್ಲಿ ದಿನದ 3ನೇ ಪಂದ್ಯಾಟವೂ ಕೂಡ. ರಂಜು ಏ ಮಾರೇ ನಂದುಗೆ ಸಂದ ಚೆಂಡು, ಮತ್ತೊಂದು ಭರ್ಜರಿಯ ಹೊಡೆತ. ಏಕಾಂಗಿ ಹೋರಾಟದ ಮುನ್ಸೂಚನೆಯನ್ನು ಕೊಟ್ಟ ನಂದು ಪಡುಕೆರೆ ಮತ್ತೆ ಬೌಂಡರಿಯನ್ನು ದಾಖಲಿಸಿದ್ರು. ತಂಡದ ಮೊತ್ತ 20 ಓಟಗಳು. ಅಯೋಧ್ಯದವರು ಕೂಡ ಟೀಮ್ ಫೈನಲ್ ಮಾಡಿ ಟಾಸ್ ಮಾಡಬೇಕು. ಮುಂದಿನ 2 ತಂಡಗಳು ಕೂಡ ಮಲ್ಪೆ ತಂಡಗಳೇ ಆಡ್ತಾ ಇದೆ. ಇತಮದ ವೈಡ್ ಬಾಲ್ ಔಟ್ಸೈಡ್ ದಿ ಆಫ್ ಸ್ಟಂಪ್. 2 ಲಕ್ಷ ರೂಪಾಯಿಗಳ ಜಿಪ್ಸಿ ಗಡಸಿನ ಆಶೀರ್ವದಿತಾ ಇರುವಂತ ಹಗಲು ರಾತ್ರಿಯ ಪಂದ್ಯಕೂಟ ಮೊಗವೀರರಿಗೋಸ್ಕರ ಚಿತ್ರಾಪುರ ಮೈದಾನದಲ್ಲಿ ಸಾಗ್ತಾ ಇದೆ. ಮೊಗವೀರ ಪ್ರೀಮಿಯರ್ ಲೀಗ್ 2025. ಮತ್ತೊಂದು ಭರ್ಜರಿ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ಲಾಂಗ್ ಆಫ್ ಲಾಂಗ್ ಆನ್ ನೋಡೋಣ. ನಂದನ್ ಪಡುಕೆರೆ ಬಾರಿ ಮತ್ತೊಂದು ಫ್ಲಾಟ್ ಸಿಕ್ಸರ್ ದಾಖಲಿಸಿದ್ರು. ಒಟ್ಟಾರೆಯಾಗಿ ತಂಡದ ಮೊತ್ತ 27. ಈ ಹಿಂದಿನ ಒಂದು ಪಂದ್ಯ 59 ನೋಲಾಸ್ ಚೇಸಿಂಗ್ ಆಗಿತ್ತು. ಇದು 89. ಅದೇನಾಗ್ತದೆ ನೋಡಬೇಕಾಗಿದೆ ಫಲಿತಾಂಶ. ಒಂದೆಡೆ ಅಂಚ್ ಫೈಟರ್ಸ್ ಮಲ್ಪೆ ಆದ್ರೆ ಮತ್ತೊಂದೆಡೆ ಮೊಗವೀರ್ ಎಂಪೈರ್ಸ್ ಆಡ್ತಾ ಇದ್ದಾರೆ. ಲಾಸ್ಟು ಪವರ್ ಪ್ಲೇ ಜಾರಿಯನ್ನ ಕಂಡುಕೊಳ್ತಾ ಇದೆ ರಂಜಿತ್ ಎಸ್ ಕಾರ್ಯಕ್ರಮದಲ್ಲಿ. ಮತ್ತೊಂದು ಶಾಟ್ ಆಗಿ ಬಿದ್ದ ಚೆಂಡು ನಂದು ಪಡುಕೆರೆ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಭರ್ಜರಿ ಫುಲ್ ಶಾಟ್ ಅನ್ನು ದಾಖಲಿಸಿದ್ರು. ಮತ್ತೊಂದು ಸಿಕ್ಸರ್. 6 ಓಟಗಳ ಸೇರ್ಪಡೆ ಮುಖೇನವಾಗಿ ತಂಡದ ಮೊತ್ತ 34. 33 60 ಬಹುಶಃ ಇನ್ನು 56 ಓಟದ ಅವಶ್ಯಕತೆ. 25ಕ್ಕೆ 56 ಓಟದ ಅವಶ್ಯಕತೆ. ರಂಜು ಈ ಬಾರಿ ಕೂಡ ಕ್ಲಾಸ್ ಓವರ್ ಪಿಚ್ ಅನ್ನು ನಡೆಸಿದ್ರು. 2ನೇ ಓವರ್ ಕೊನೆ ಚೆಂಡಿಗೆ ಮತ್ತೆ ಲಾಂಗ್ ಆಫ್ ಅಲ್ಲಿ ಭರ್ಜರಿ ಸಿಕ್ಸರ್. ನಂದನ್ ಪಡುಕೆರೆ ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ದಾಖಲಿಸಿದ್ರು. 39ಕ್ಕೆ ನೋ ಲಾಸ್, ಕ್ಷಮಿಸಿ 39ಕ್ಕೆ 1. 24 ಎಸೆತ, 50ರ ಅವಶ್ಯಕತೆ.
ಈ ಒಂದು ಪಂದ್ಯ ಬಹುಶಃ ನಂದು ಇರುವಷ್ಟು ಕಾಲ ಯಾವುದೇ ಹಂತದಲ್ಲೂ ಪಂದ್ಯದ ಫಲಿತಾಂಶವನ್ನ ಖಚಿತವಾಗಿ ಹೇಳುವಂತಹದ್ದು ಕಷ್ಟ ಅನ್ನುವಂತ ಸ್ಥಿತಿ ಬರ್ತಾ ಇದೆ. ಅಂಗಣ ಒಳಭಾಗದತ್ತ ಮೂರನೇ ಓವರ್ಗಾಗಿ ಮತ್ತೆ ರಾಕೇಶ್ ಬರ್ತಾ ಇದ್ದಾನೆ. ಒಂದೆಡೆ ಸುಬ್ಬ, ಇನ್ನೊಂದೆಡೆ ತನ್ಮೂಲಕವಾಗಿ ನಂದನ್ ಪಡುಕೆರೆ. ಪಂದ್ಯಾಟ ನಡೀತಾ ಇದೆ. ತನ್ಮಧ್ಯೆ ನೋ ಬಾಲ್, ಅನಧಿಕೃತ ಎಸೆತ, ಫ್ರೀ ಹಿಟ್ ಅವಕಾಶ 40ಕ್ಕೆ ತಲುಪ್ತಾ ಇರುವಂತ ಮೊಗವೀರ ಎಂಪೈರ್ ತಂಡ. 24 ಎಸೆತ, 49ರ ಅವಶ್ಯಕತೆ. ಇವಾಗ ಮತ್ತೆ ಫ್ರೀ ಹಿಟ್ ಲಭಿಸ್ತಾ ಇದೆ. ಉತ್ತಮದ ಹೊಡೆತ. ನಮ್ಮ ಮಿಡ್ ವಿಕೆಟ್ ನಲ್ಲಿರುವಂತಹ ರಿಯಾನ್ಶ್ ದೀಪಾ ಪುನೀತ್ ಬಂಗೇರ, ಈ ಒಂದು ಕಟೌಟ್ಗೆ ಯಾವುದೇ ಸಿಕ್ಸರ್ ಬಿದ್ರೂ ಕೂಡ 1,000 ರೂಪಾಯಿಗಳ ಕೊಡುಗೆ ಇರ್ತದೆ. ರಿಯಾನ್ಶ್ ದೀಪಾ ಪುನೀತ್ ಬಂಗೇರ ಅವರು ಮುಖೇನವಾಗಿ ಇಡೀ ಪಂದ್ಯದ ಉದ್ದಕ್ಕೂ ಎಷ್ಟೇ ಸಿಕ್ಸರ್ ಬಿದ್ರೂ ಕೂಡ ಪ್ರತಿ ಸಿಕ್ಸರ್ಗೆ 1,000 ರೂಪಾಯಿಗಳ ತರ ಬಹುಮಾನವನ್ನು ಕೊಡಲಾಗುತ್ತೆ. ಮೊದಲ ಪಂದ್ಯ ಅಯೋಧ್ಯ, 1 ಟಾಸ್ ಅಂಡ್ ಎಲೆಕ್ಟೆಡ್ ಟು ಬೌಲಿಂಗ್ ಫಾಸ್ಟ್. ಮತ್ತೆ ರಾಕೇಶ ಸೂಪರ್ಗೆ ಸಂದ ಲೋ ಫುಲ್ ಟಾಸ್ ಚೆಂಡು ಸ್ಕ್ವೇರ್ ಲೆಗ್ ಸಿಮರಕ್ಕೆ ಅಂಚಿನಲ್ಲಿ ಕ್ಯಾಚ್ ಆಗೋ ಅವಕಾಶ ಇತ್ತು. ಬಹಳಷ್ಟು ಪ್ರಯತ್ನವನ್ನ ಸ್ಕ್ವೇರ್ ಲೆಗ್ಗಿನ ಫೀಲ್ಡರ್ ರಂಜು ಮಾಡಿದ್ರು. ಅಣ್ಣ ಥರ್ಡ್ ಅಂಪೈರ್ಗೇನು ಇದು ಸಿಕ್ಸರ್ ಅನ್ನುವಂತ ಸೂಚನೆ ಮೈನ್ ಅಂಪೈರ್ ಮುಖೇನವಾಗಿ ಬಂದಿರ್ತದೆ. ಲೈನ್ ಅಂಪೈರ್ಗಳ ಸೂಚನೆ ಪ್ರಕಾರ ಇತನ್ಮಧ್ಯೆ ಸಿಕ್ಸರ್ ಈ ಬಾರಿ ಸುಬ್ಬ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಭರ್ಜರಿ ಸಿಕ್ಸರ್ ದಾಖಲಿಸಿದ್ರು. ಎಂಪೈರ್ ಪ್ರತಿ ಹೋರಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಚಿತ್ರಾಪುರದಲ್ಲಿ. ಮತ್ತೆ ರಾಕೇಶ ಈ ಬಾರಿ ಸದ ಚೆಂಡು ಫಾಸ್ಟರ್ ಡೆಲಿವರಿಯೂ ಕೂಡ. 48ಕ್ಕೆ 1, 41 ಓಟದ ಅವಶ್ಯಕತೆಯನ್ನು ಕೂಡ. ಅಂಚಿನ ಪರವಾಗಿ ರಾಕೇಶ ಈ ಬಾರಿ ಸಂದ ಚೆಂಡು ದೀಪಕ್ ಶಾ ಕವರ್ಸಲ್ಲಿ ಸತೀಶ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. 49ಕ್ಕೆ ತಲುಪ್ತಾ ಇದೆ ತಂಡ ಮೊತ್ತ. 49, 19ಕ್ಕೆ 40 ಓಟಗಳ ಅವಶ್ಯಕತೆ. ನಂದು ಕೊನೆ ಹಂತದಲ್ಲಿ ಬಹಳ ಸುತ್ತಮುತ್ತ ಲೇಟ್ ಕಟ್. 3ನೇ ಓವರ್ ಕೊನೆ ಹಂತದಲ್ಲಿ ತಂಡಮಾನ ಭಾಗದಲ್ಲಿ ಒಂದು ಉತ್ತಮ ರೀತಿಯ ಹೊಡೆತ, 2 ಓಟಗಳ ಸೇರ್ಪಡೆ ಮುಖೇನವಾಗಿ ತಂಡದ ಮೊತ್ತ 51ಕ್ಕೆ 1, 18ಕ್ಕೆ 38. ನಂದು ವೈಯಕ್ತಿಕ ಮೊತ್ತ ನಾಟ್ ಔಟ್ 39. ಮೊಗವೀರ ಅಂಪೈರ್ ಬಹುಶಃ ಈ ಪಂದ್ಯದ ಅಳಿ ಉಳಿನ ಬಹುತೇಕ ಪ್ರಶ್ನೆ ನಂದು ಆಟದ ಮೇಲೆ ಮುಂದುವರಿಕೆ ಆಗ್ತಾ ಇದೆ. ನಂದು ವಿಕೆಟ್ ಅನ್ನು ಉರುಳಿಸಿದ್ರೆ ಮಾತ್ರ ಬಹುಶಃ ಒಂದು ಹಂತದ ಮೇಲುಗೆ ಅಂಚ್ ಪಡ್ಕೊಳ್ಳೋ ಸಾಧ್ಯತೆ ಇದೆ. ಇತ್ತ ಸಂಜು ಬರ್ತಾ ಇದ್ದಾನೆ, ಮತ್ತೊಬ್ಬ ಬೌಲರ್, ಲೆಫ್ಟ್ ಹ್ಯಾಂಡೆಡ್ ಬೌಲರ್ ಕೂಡ ಸಂಜು.
ಬಹಳಷ್ಟು ಅದ್ದೂರಿಯ ಒಂದು ಪಂದ್ಯಾಟ. ಹೊಸ ವರ್ಷದ ಆರಂಭದಲ್ಲಿ ಜಿಪ್ಸಿಯ ಬಹಳಷ್ಟು ದಿನಗಳ ಒಂದು ಕನಸು ಇದಾಗಿತ್ತು, ಹೊನಲ್ ಬಳಕಿನ ಪಂದ್ಯಾಟವನ್ನು ನಡೆಸುವಂತ. ಇರಾದೆಯಲ್ಲಿ ಮೊದಲ ಹಂತದ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ ಸಂಜು. ಏತನ್ಮದ ಸುಬ್ಬನಿಗೆ ಸದ ಚೆಂಡು ಲಾಂಗ್ ಅಲ್ಲಿ ಮನೆ ತೀರಾ ಶಾರ್ಟ್ ಆಗಿ ಬಿದ್ದಿತ್ತು. ಮತ್ತೆ ಸಿಕ್ಸರಿ ಮನೆ. ತಂಡದ ಮೊತ್ತ 57ಕ್ಕೆ 1. ಪವರ್ ಪ್ಲೇ ಹಂತದಲ್ಲಿ ಬೌಲರ್ಗಳ ದಿಕ್ಕು ತಪ್ಪಿಸಂತ ನಂದು ಈ ಹಂತದಲ್ಲಿ 3 ಓವರ್ಗಳ ನಂತರ ಮೊದಲ ಸಿಕ್ಸರ್ ದಾಖಲಿಸಿದ ಸುಬ್ಬ. ಈ ರೀತಿಯಾಗಿ ಮೊಗವೀರ ಅಂಪೈರ್ ಪ್ರತಿ ಹೋರಾಟವನ್ನು ಮುಂದುವರಿಸ್ತಾ ಇದೆ. ಮೊಗವೀರ ಪ್ರೀಮಿಯರ್ ಲೀಗಿನ ಹಗಲು ರಾತ್ರಿಯ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ ಚಿತ್ರಾಪುರ ಮೈದಾನದಲ್ಲಿ. ಮತ್ತೆ ಸಂಜು 2ನೇ ಬಾರಿಗೆ ಈ ಬಾರಿ ಸದ ಚೆಂಡು ಲಾಂಗ್ ಆಫ್ ಆಗದಲ್ಲಿ ಒಂದು ಆಸ್ತಿಕ್ ಬಹಳಷ್ಟು ಉತ್ತಮದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಸುಬ್ಬನಾಟ ಮುಕ್ತಾಯ 57-2. 2 ಸಿಕ್ಸರ್ ಸಮೇತ ಸುಬ್ಬ 14 ಓಟವನ್ನು ದಾಖಲಿಸಿ ವಾಪಸ್ ಆದ್ರು. ಅಂಗಣ ಒಳಭಾಗದತ್ತ ಮತ್ತೋರ್ವ ಆಟಗಾರನ ಸೇರ್ಪಡೆ. ಅಣ್ಣ ಮೊಗವೀರ ಅಂಪೈರ್ ಅವರು ಕ್ಯಾಪ್ಟನ್ ಯಾರು ನಂದುವ, ನಾವು ನಿಮ್ಗೊಂದು 12ನೇ ಆಟಗಾರನ ಕಳಿಸ್ಕೊಡಿ ಅಂತ 14 ಕಾಲ್ ಕೊಟ್ಟಾಯ್ತು. ಈತನ್ಮದೆ ಮತ್ತೊಂದು ಬಹಳ ಸಮರ್ಥ ಹೊಡೆತ ಸ್ಕ್ವಾಲಿಗ ಭಾಗದಲ್ಲಿ 1 ಓಟ ಸೇರ್ಪಡೆ. ತಳ ಮೊತ್ತಕ್ಕೆ ಮತ್ತೆ 1 ಹೆಚ್ಚುವರಿಯ ಸೇರ್ಪಡೆ. ಮತ್ತೆ ಪಂದ್ಯಾಟದ ಮುಂದರಿಕೆ ಸಂಜಯ್. ಸ್ಲೋವರ್ ಚೆಂಡು ಅಂತಿಮ ಹಂತದಲ್ಲಿ ನಂದು ಹೊಡೆತ ಮಿಡ್ ವಿಕೆಟ್ ಅಲ್ಲಿ ಪ್ರಮೋದ್ ಕೈಸರ ಜೊತೆಗೆ ಬಹುಶಃ ಅನ್ಸಿರನ್ನು ಬಿಡ್ತಾ ಇದೆ. 39ರ ಮೊತ್ತದಲ್ಲಿ ಡೇಂಜರಸ್ ನಂದು ಆಟ ಅಂತ್ಯ. ಒಂದು ಹಂತದಲ್ಲಿ 50-50ರ ಪರಿಸ್ಥಿತಿಯಲ್ಲಿದೆ ಪಂದ್ಯ. ಇವಾಗ 60-40 ಅತ್ತ ವಾಲ್ತಾ ಇದೆ. 39 ಓಟ ದಾಖಲಿಸಿದಂದು ವಾಪಸ್ ಆದ್ರು. ಈ ಪಂದ್ಯದ ಒಂದು ಅತ್ಯುತ್ತಮ ಇನ್ನಿಂಗ್ಸ್ ಕೂಡ. ಸಂದೇಶ ಮತ್ತೋರ್ವ ಆಟಗಾರನ ಸೇರ್ಪಡೆ. ಇದು ವಾರಗಿನ ಹೋರಾಟ ಮುಗಿಸಂತ ನಂದು ಅಂಗಣದಿಂದ ಹೊರಭಾಗಕ್ಕೆ ಬರ್ತಾ ಇದ್ರೆ ಮತ್ತೋರ್ವ ಆಟಗಾರ ಸಂದೇಶನ ಸೇರ್ಪಡೆ. ಪಂದ್ಯದ ಮೇಂಟರಿಂಗ್ ಪಾಯಿಂಟ್ ಸಂಜಯ್ ವಿಕೆಟ್ ಅನ್ನು ಪಡ್ಕೊಂಡ್ರು. ಈತನ ಮಧ್ಯೆ ಸಂದೇಶ್ಗೆ ಸಂದ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ. ಸಂಜು ಸಂದೇಶ್ಗೆ ಸಂದ ಚೆಂಡು ಬ್ಯಾಕ್ ಡ್ರೈವ್ ಮುಖೇನ 1 ಓಟ ಸೇರ್ಪಡೆ. ಕಣ ಮೊತ್ತ 59ಕ್ಕೆ 3. ಕೊನೆಯ 2 ಓವರ್ಗಳಲ್ಲಿ 30 ಓಟವನ್ನ ದಾಖಲಿಸಬೇಕಾಗಿದೆ ಮೊಗವೀರ್ ಸಂಪಾಯರ್. ಬೃಹತ್ ಮೊತ್ತ. ಒಂದು ಹಂತದಲ್ಲಿ ಕೈ ಚೆಲ್ಲಿದ 4 ಕ್ಯಾಚ್ಗಳು, 2ರಿಂದ 3 ಮಿಸ್ಫೀಲ್ಡ್ ಮಾಡಿರುವಂತಹ ಬೌಂಡರಿಗಳು, ಇದೆಲ್ಲವೂ ಕೂಡ ಇವಾಗ ಲೆಕ್ಕಾಚಾರಕ್ಕೆ ಬರ್ತಾ ಇದೆ.
ಮೊಗವೀರ ಎಂಪೈರ್ ಆಟಗಾರರಿಗೆ. ಇಲ್ಲದಿದ್ದರೆ ಬಹುಶಃ ಈ ಪಂದ್ಯ 60-65 ಒಳಗಡೆ ನಿಲುಗಡೆ ಆಗುವ ಸಾಧ್ಯತೆ ಇತ್ತು. ಅವರದೇ ತಪ್ಪಿನಿಂದ ಇವಾಗ ಟಾರ್ಗೆಟ್ 89. ಸುಧಾಕರ್ ಸಾಲ್ಯನ್ ಡಗೌಟ್ ಒಂದೆಡೆ, ಸುನೀಲ್ ಪುತ್ರನ್ ಡಗೌಟ್ ಮತ್ತೊಂದೆಡೆ ಇರ್ತದೆ. ₹2,00,000 ಈ ಬಾರಿ ಜಿಪ್ಸಿ ವಿಜೇತರಿಗೆ ನೀಡಲಾಗ್ತಾ ಇದೆ. ಆಸಿಕ್ ಈ ಬಾರಿ ಸಂದೇಶ್ಗೆ ಸಂದ ಒಂದು ಚೆಂಡು, 5ನೇ ಓವರ್ ಮೊದಲ ಚೆಂಡು ಲಾಂಗ್ ಆನ್ ನಲ್ಲಿ ಮತ್ತೆ ಸಿಕ್ಸರ್. ರೋಟದ ಸೇರ್ಪಡೆ ಸಂದೇಶನ ಮುಖೇನ ತಂಡದ ಮೊತ್ತ 65-3. 24ರ ಅವಶ್ಯಕತೆ, 11 ಎಸ್ಗಳು ಬಾಕಿ ಇದೆ. ಈ ಬಾರಿ ಅನ್ಶ್ ವರ್ಸಸ್ ಮೊಗವೀರ ಅಂಪೈರ್ ಫೈಟ್ ನಡೀತಾ ಇದೆ ಚಿತ್ರಾಪುರದಲ್ಲಿ. 2ನೇ ಬಾರಿ ಮತ್ತೊಂದು ಓವರ್ ಪಿಚ್ ಚೆಂಡು, ಸಂದೇಶನ ಹೊಡೆತ ಲಾಂಗ್ ಆಫ್ ಅಲ್ಲಿ ಸತೀಶನ ಕೈ ಸೇರ್ತಾ ಇದೆ. 65-4. ಬಹಳಷ್ಟು ಕುತೂಹಲಕಾರಿ ಪಂದ್ಯಾಟ, ಒಂದಷ್ಟು ರೋಮಾಂಚ ಘಟ್ಟವನ್ನು ತಲುಪ್ತಾ ಇದೆ ಚಿತ್ರಾಪುರ ಮೈದಾನದಲ್ಲಿ. ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ನಾವು ಹೊಂದಿಕೊಳ್ಬೇಕಾಗ್ತದೆ. ಚಿತ್ರಾಪುರ ಸ್ವಲ್ಪ ಸಮುದ್ರ ತೀರ ಇರುವಂಥ ಪ್ರದೇಶ, ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಉರಿ ಬಿಸಿಲು ಜಾಸ್ತಿ ಇದೆ. 24ರ ಅವಶ್ಯಕತೆ ಬಾರಿ ಮತ್ತೊಂದು ಔಟ್ ರಾಜ್ಯದಂತ ಹೊಡೆತ, ಒಂದೋಟದ ಸೇರ್ಪಡೆ. ಅದೇ ಸಮಯ ಸಂದರ್ಭ ಕೆಲವೊಂದು ಸಲ ನಮ್ಮ ಕಣ್ಣನ್ನೇ ನಮಗೆ ವಂಚಿಸುತ್ತೆ. ತಡವತ್ತಾರುವ ಈ ಹಂತದಲ್ಲಿ 65-4, 66, 23 ಓಟದ ಅವಶ್ಯಕತೆಯೂ ಕೂಡ. ವೈಡ್ ಬಾಲ್ ಆಸಿಕ್, ಬಹುಶಃ ಅಂಚಿನ ಪಾಳ ಕೂಡ ಮಿಡ್ಲ್ ಆರ್ಡರ್ ಅಲ್ಲಿ ಬೌಲಿಂಗ್ ಸಮಸ್ಯೆಯನ್ನು ಕಾಣ್ತಾ ಇದೆ. ಸ್ಕೋರ್ 67. 22 ಓಟದ ಅವಶ್ಯಕತೆ 9 ಎಸೆತಗಳಲ್ಲಿ. ಓಟುಗಳು ಬರ್ತಾ ಇಲ್ಲ. ಒಳತಿರುವನ್ನ ಪಡ್ಕೊಂಡ ಚೆಂಡು ಒಂದು ಹಂತದಲ್ಲಿ ಆಸಿಕ್ ಕೊನೆಕ್ಷಣದಲ್ಲಿ ಅಂಚಿನ ಪರವಾಗಿ ಅಂತಿಮ ಹಂತದಲ್ಲಿ ಬಿರುಸಿನ 20 ಓಟವನ್ನು ದಾಖಲಿಸಿದ್ರು ಮಲ್ಪೆಯ ಯುವ ಆಟಗಾರ. ಈಗ ಚಿತ್ರಾಪುರದಲ್ಲಿ ಆಡ್ತಾ ಇದ್ದಾರೆ. ಓಟಗಳು ಬರ್ತಾ ಇಲ್ಲ. ಚೆಂಡು ತಿರುವನ್ನ ಪಡ್ಕೊಳ್ತಾ ಇದೆ. ಮತ್ತೊಂದು ಡಾಟ್ ಬಾಲ್. ಈ ಓವರ್ ಕೊನೆಯ ಒಂದು ಎಸೆತ ಬಾಕಿ ಇದೆ. 7 balls 22. 7ಕ್ಕೆ 22 ಓಟದ ಅವಶ್ಯಕತೆ. ಕುತೂಹಲಕಾರಿ ಪಂದ್ಯಾಟವನ್ನು ಕಾಣ್ತಾ ಇದೆ ಚಿತ್ರಾಪುರ ಮೈದಾನ. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, ಕೇವಲ ಒಂದು ಓಟದ ಸೇರ್ಪಡೆ. ಉತ್ತಮ ರೀತಿಯ ಓವರ್ ಕೂಡ. 68 ಓಟವನ್ನು ಪೇರಿಸಿರುವಂತಹ ಮೊಗವೀರ ಎಂಪೈರ್ ಅಂತಿಮ 6 ಚೆಂಡುಗಳಲ್ಲಿ 21 ಓಟವನ್ನು ದಾಖಲಿಸಬೇಕಾಗಿದೆ. ಮತ್ತೆ ಲೆಫ್ಟಿ ಸಂಜಯ ಎಸ್ಗಾನಿಕವಾಗಿದೆ. ನಂದು ಅವರ ವೆರಿ ಇಂಪಾರ್ಟೆಂಟ್ ವಿಕೆಟ್ ಅನ್ನು ಕೂಡ
ಒಂದು ಹಂತದಲ್ಲಿ ಪಡ್ಕೊಂಡು ಪಂದ್ಯಾಟಕ್ಕೆ ತಿರುವನ್ನ ಕೊಟ್ಟ ಸಂಜಯ್. ಇದಾದ ಬಳಿಕ ಮುಂದಿನ ಪಂದ್ಯ ಮಲ್ಪೆ ಎರಡು ತಂಡಗಳು ಆಡ್ತಾ ಇದೆ. ಅಯೋಧ್ಯ ವರ್ಸಸ್ ಜೈ ಹನುಮಾನ್. ಲಾಸ್ಟ್ ಓವರ್ ಬೃಹತ್ ಮೊತ್ತದ ಕಾಳಗ. ಈ ಹಿಂದಿನ ಪಂದ್ಯ 59 ಚೇಸ್ ಮಾಡಿತ್ತು ಮೊಗವೀರ್ ಸೆಲವನ್ ಉಳ್ಳಾಲ. ಮತ್ತೆ ಸಂಜು ಕೊನೆಯ 2 ನಿಮಿಷ ಈ ಓವರ್ಗೆ ಬಾಕಿ ಇದೆ. ಅಂತಿಮ ಓವರ್ ಮೊದಲ ಚೆಂಡು ಔಟ್ರಾಜ್ ಕಾಟ್ ಬಿಹೈಂಡ್ ರೂಪದಲ್ಲಿ ಮೊಗವೀರ್ ಅಂಪೈರ್ ಮತ್ತೊಂದು ವಿಕೆಟ್ ಪತನ. 68ಕ್ಕೆ ವಿಕೆಟ್ ನಂಬರ್ 5. ಹಲೋ, ಪ್ರಗತಿ ಬೆಂಗ್ರೆ ಕ್ಯಾಪ್ಟನ್, ದಯವಿಟ್ಟು ಪ್ರಗತಿ ಬೆಂಗ್ರೆ ಕ್ಯಾಪ್ಟನ್ ಸಂಘಟಕರನ್ನ ಇಮಿಡಿಯೇಟ್ ಆಗಿ ಮೀಟ್ ಆಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾವೆ. ಪ್ರಗತಿ ಬೆಂಗ್ರೆ ಕ್ಯಾಪ್ಟನ್ ಸಂಘಟಕರನ್ನ ಸಂಪರ್ಕಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾವೆ. ಅಂಗಡ ಒಳಭಾಗದತ್ತ ನೀತು 5 ಎಸೆತ 21 ಓಟದ ಅವಶ್ಯಕತೆ. ಮತ್ತೆ ಸಂಜು ಆನ್ಸ್ ಫೈಟರ್ಸ್ ವರ್ಸಸ್ ಮೊಗವೀರ. ಎಂಪೈರ್ ತಂಡಗಳ ಕಾಳಗ ನಡೀತಾ ಇದೆ. ಹಗಲು ರಾತ್ರಿಯ ದಿನರಾತ್ರಿಯ ಒಂದು ಪಂದ್ಯಾಟದಲ್ಲಿ ಚೆಕ್. ಅದೇ ರೀತಿ ಜೈ ಹನುಮಾನ್ ಮಲ್ಪೆ ಕ್ಯಾಪ್ಟನ್ ಇಮಿಡಿಯೇಟ್ ಆಗಿ ಸಂಘಟನೆಯನ್ನ ಸಂಪರ್ಕಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾವೆ. ಜೈ ಹನುಮಾನ್ ಕ್ಯಾಪ್ಟನ್. ಮತ್ತೆ ಓಟ್ಗಳು ಮಾಡ್ತಾ ಇಲ್ಲ. 4ಕ್ಕೆ 21 ಓಟಗಳ ಅವಶ್ಯಕತೆ. ಮೊಗವೀರ ಅಂಪೈರ್ ಪಂದ್ಯಾಟವನ್ನ ಇಲ್ಲಿ ಆಡ್ತಾ ಇದೆ. 1 ಓಟದ ಸೇರ್ಪಡೆ. 69 ಲ್ಯಾಗ್ ಬಾಯಿ ಮುಖೇನ ಓಟಗಳು ದಾಖಲಾಗ್ತಾ ಇದೆ. 3ಕ್ಕೆ 20 ಒಂದು ಹಂತದಲ್ಲಿ ಬಹುಶಃ ನಂದನ್ ಪಡುಕೆರೆ ಇರುವಷ್ಟು ಕಾಲ ಇಡೀ ಪಂದ್ಯಾಟದ ಫಲಿತಾಂಶವೇ ಬದಲಾಗುವ ಸಾಧ್ಯತೆ ಇತ್ತು. ಮೊಗವೀರ ಎಂಪೈರ್ ಬಹುಶಃ ಸಂಜಯ್ ಎಸ್ ಅಂತ ಒಂದು 4ನೇ ಓವರ್ ಪಂದ್ಯಾಟದ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ನಂದನ್ ಅವರ ವಿಕೆಟ್ ಅನ್ನು ಅವರು ಉರುಳಿಸಿದ್ರು. 2ಕ್ಕೆ 20 ಬಹಳ ಉತ್ತಮರಿತ ಒಂದು ಎಸೆತ. ಡಾಟ್ ಬಾಲ್. ತನ್ಮೂಲಕವಾಗಿ ಅಂಚ್ ಫೈಟರ್ಸ್ನ ತಂಡ ವಸ್ತುಶಃ ಮೊದಲ ಲೀಗ್ ಪಂದ್ಯಾಟ ಜಯವನ್ನು ಇವಾಗಲೇ ದಾಖಲಿಸ್ತಾ ಇದೆ. ಇದನ್ನದು ವೈಟ್ ಬಾಲ್. ಸ್ಕೋರ್ 70. ಲಾಸ್ಟ್ ಒನ್. ಜಯವನ್ನು ದಾಖಲಿಸಿದ ಅಂಚಿನ ತಂಡ. ಪ್ರತಿ ಹೋರಾಟದ ಕೊನೆ ಹಂತದಲ್ಲಿ ಮೊಗವೀರ್ ಅಂಪೈರ್ ಮಾಡಿದಂತ ಮಿಸ್ಫೀಲ್ಡ್ಗಳು 4 ಕ್ಯಾಚ್ ಡ್ರಾಪ್, 2ರಿಂದ 3 ಬಾರಿ ಮಿಸ್ಫೀಲ್ಡ್ ಮಾಡಿ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ಟದ್ದು. ಇದೆಲ್ಲವೂ ಕೂಡ ಮೊಗವೀರ್ ಸೋಲಿ ಕಾರಣ ಆಗ್ತಾ ಇದೆ ಅಂಪೈರ್. ಆ ನಿಟ್ಟಲ್ಲಿ ಇವಾಗಲೇ ಮುಕ್ತಾಯ ಕಂಡ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಇವಾಗ ನೀಡ್ತಾ ಇದ್ದೇವೆ.